ಶಾಂತಾಕಾರಂ ಭುಜಗಶಯನಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಧ್ಯಾನಗಮ್ಯಂ ಯೋಗಿಹೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. He is the Supreme Lord in all the worlds. Calm and composed, he reclines on the folds of a serpent, with a lotus sticking out of his navel. He is supreme among all the deities. His form is as expansive as the universe. He is very much like the sky, with a dark blue complexion and a pair of lotus-like eyes. He is Lakshmi's beloved. By meditating on him, the yogis aim at realizing him in their hearts. He is Vishnu. I offer my obeisance to him. ಸಕಲ ಲೋಕಗಳಲ್ಲಿಯೂ ಈತನೇ ಪರಮೇಶ್ವರನು. ಪ್ರಶಾಂತನಾಗಿರುವ, ಸ್ವಸ್ಥನಾಗಿರುವ, ನಾಭಿಯಲ್ಲಿ ಪದ್ಮವನ್ನು ಧರಿಸಿರುವ ಈತನು ಸರ್ಪದ ಹಾಸಿಗೆಯ ಮೇಲೆ ಪವಡಿಸಿದ್ದಾನೆ. ದೇವತೆಗಳಲ್ಲೆಲ್ಲ ಪರಮಶ್ರೇಷ್ಠನು ಈತ. ಈತನ ಸ್ವರೂಪವು ವಿಶ್ವದ ಎಲ್ಲೆಡೆ ವ್ಯಾಪಿಸಿದೆ. ಈತನು ಗಗನ ಸದೃಶನು. ನೀಲ ಮೇಘವರ್ಣವನ್ನು ಹೊಂದಿರುವ ಕಮಲದಂತಹ ಕಣ್ಣುಗಳುಳ್ಳ ಈತ ಲಕ್ಷ್ಮಿಯ ಕಾಂತನು. ಧ್ಯಾನದ ಮುಖಾಂತರ ಯೋಗಿಗಳು ಈತನನ್ನು ತಮ್ಮ ಹೃದಯಗಳಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುವ ಗುರಿ ಇರಿಸಿಕೊಂಡಿದ್ದಾರೆ. ಭವದ ಭಯವನ್ನು ಪರಿಹರಿಸುವ ಈತನೇ ವಿಷ್ಣು. ಈತನಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುವೆ.